ಇವಾಗ ಇಲ್ಲಿ ಇದಕ್ಕೆಲ್ಲ ಬರೋದಕ್ಕೆ ನಿಮ್ಮ ಮನೆಯವ್ರದ್ದು ಒಪ್ಪಿಗೆ ಎಲ್ಲ ಐತಾ ಅಥವಾ ನೀವೇ ಸ್ವತಃ ಏನು ಬೇಡ ಅಂದ್ಬಿಟ್ಟು ಬರ್ತಾ ಇರೋದ ಇಲ್ಲಿ ಇಷ್ಟು ದುಡ್ಡು ಅಂತ ನಾವು ಫಿಕ್ಸ್ ಮಾಡಿಬಿಟ್ಟು ನಾವು ಹೋಗೋದು ನಾವು ಅವ್ರ ಸಂಬಂಧಿಕರ ಥರ ಫ್ರೆಂಡ್ಸ್ ಥರ ಅವ್ರ ರಿಲೇಷನ್ ಥರ ನಾವು ಹೋಗ್ಬಿಟ್ಟು ಅಲ್ಲಿ ಹತ್ಬಿಟ್ಟು ಅವ್ರನ್ನ ಆರಾಮಾಗಿ ಕಳಿಸ್ಕೊಟ್ಬಿಟ್ಟು ಬರಬೇಕು. ಯೋ ಸ್ವಾಮಿ ಇವಾಗ ನೀನು ಬತ್ತಿಯೋ ಬರಲ್ವೋ ಅದನ್ನು ಸರಿಯಾಗಿ ಹೇಳ್ಬಿಟ್ಟು ನೀನು ಫೋನ್ ಕಟ್ ಮಾಡು, ಅದು ಬಿಟ್ಬಿಟ್ಟು ಪಟಾರ್ ಅಂತ ನೀನು ಫೋನ್ ಕಟ್ ಮಾಡಿದ್ರೆ ಎಲ್ಲಿಗೆ ಬರ್ಬೇಕು ಅಂತ ಹೇಳಿ ಬಿಡಿ ಸರ್. ಇವಾಗ ನನ್ಗೇನು ಎಲ್ಲೂ ಮಾತಾಡಿಲ್ಲ. ಇವಾಗ ಏನು ಅದಕ್ಕೆ ಬಂದ್ರೆ ಬರ್ತೀವಿ, ಬರ್ದ್ರೆ ಇಲ್ಲ ಸರ್. ಅದೆಷ್ಟೊಂದು ಫೋರ್ಸರ್ ಮಾಡ್ತಾ ಇದ್ದೀರಾ. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಸಾಕಷ್ಟು ಜನರು ನನಗೆ ಮೆಸೇಜ್ಗಳನ್ನ ಕಳಿಸ್ತಾ ಇರ್ತೀರಾ. ನೋಡಿ ಈ ಥರ ಒಂದು ಡೈರಿ ಮೇಂಟೈನ್ ಮಾಡ್ಕೊಂಡು ಅದ್ರಲ್ಲಿ ನಾನು ನಂಬರ್ನ ಬರ್ಕೊಂಡು ತುಂಬ ಜನರಿಗೆ ಕಾಲ್ ಮಾಡ್ತಾ ಇರ್ತೀನಿ. ನೀವೆಲ್ಲ ನನಗೆ ಎಲ್ಲಾದರೂ ಸಿಗ್ತಾ ಕೇಳ್ತಿರ್ತೀರ, ನಂಬರ್ ಕಳಿಸಿನಿ, ನೀವು ಪ್ರ್ಯಾಂಕೇ ಮಾಡಲ್ಲ ಸುನಿಲ್ ಅಂತ. ಸೊ ಕೆಲವರು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿರ್ತಾರೆ, ಕೆಲವರು ನಾಟ್ ರೀಚಬಲ್ಲು, ಕೆಲವರು ಕಾಲೇ ರಿಸೀವ್ ಮಾಡೋದಿಲ್ಲ, ಇನ್ನು ಕೆಲವು ಸ್ವಲ್ಪ ಮಾತಾಡಿ ಕಟ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಸಮಸ್ಯೆಗಳಿರುತ್ತೆ. ನೀವು ಪದೇ ಪದೇ ನಂಬರ್ನ ನನಗೆ ಕಳಿಸ್ತಾ ಇದ್ದರೆ ನಾನು ಒಂದು ಸಲ ಅವ್ರಿಗೆ ಕಾಲ್ ಮಾಡ್ತಾ ಇರ್ತೀನಿ. ಸೊ ಸದ್ಯಕ್ಕೆ ಸೂಪರಾಗಿರೋ ಇವತ್ತಿನ ಕಾರ್ಯಕ್ರಮನ ನಾವು ಶುರು ಮಾಡ್ತಾ ಕುಣಿಗಲ್ಲಿಂದ ಮೆಸೇಜ್ ಮಾಡಿದ್ದಾರೆ ನನಗೆ ಲಕ್ಷ್ಮಣ್ಣನವರು, ನಿಂಗಯ್ಯ ಅನ್ನೋರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಹೇಳಿ. ಸದ್ಯಕ್ಕೆ ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಕುಣಿಗಲ್ನ ನಿಂಗಯ್ಯಗೆ. ಅವತ್ತಿಂದ ಮನೆ ಕಡೆಗೆ ಬರ್ಲಿಲ್ಲ. ಹಲೋ ಹಲೋ, ಇದು ಯಾರು ಸ್ವಾಮಿ? ಇದು ನಿಂಗಯ್ಯ ಅವರು ಮಾತಾಡ್ತಾ ಇರೋದು? ನಿಂಗಯ್ಯರು. ಅದು ಯಾರ ಮನೆ ಕಡೆಗೆ ಬರ್ತಾ ಇಲ್ಲ ಅಂತ ಏನೋ ಹೇಳ್ತಾ ಇದ್ರಿ, ಯಾರದು? ಎಲ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇದ್ದಿದ್ದು. ಅದು ಯಾರೋ ಮನೆ ಕಡೆಗೆ ಬರ್ತಾ ಇಲ್ಲ ಅಂತ ಹೇಳಿದ್ರಿ ಇವಾಗ. ಮನೆ ಕಡೆ? ಯಾರ ಮನೆ ಕಡೆ? ಅಯ್ಯೋ ಸ್ವಾಮಿ, ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು ನಾನು ನಿಮಗೆ ಯಾರು ಏನು ಅಂತ ಅಂದ್ಬಿಟ್ಟು. ಇಲ್ಲ, ನಾವ್ ಯಾವ್ದು ಮನೆ ಕಡೆ ಯಾರು ಏನು ಮಾತಾಡಿದ್ವಲ್ಲ. ಇದು ಯಾರು ನಿಂಗಯ್ಯನ ಯಾರು ಇದು ಮಾತಾಡ್ತಾ ಇರೋದು? ನಿಂಗಯ್ಯರೇ ಮಾತಾಡ್ತಾ ಇರೋದು. ನಾನು ಮಗೇಶ ಅಂತ ಹೇಳ್ಬಿಟ್ಟು. ಮಹೇಶ? ಇಲ್ಲಪ್ಪ, ಮಗೇಶ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೊಯಮತ್ತೂರ್ನವರು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ 7 ವರ್ಷ ಆಗೈತೆ. ಎಷ್ಟು ಸರ್ ನಿಮ್ಗೆ ವಯಸ್ಸು? ನಮ್ಗಾಲೆ 58. 58 ಅಂದರೆ 58 ನಾಟ್ ಔಟ್. ಮದುವೆ ಆಕೈತಿ ನಿಮ್ಗೆ? ಮದುವೆ ಆಗಿದೆ. ಇವಾಗ ಇಲ್ಲಿ ಇದಕ್ಕೆಲ್ಲ ಬರೋದಕ್ಕೆ ನಿಮ್ಮ ಮನೆಯವ್ರದ್ದು ಒಪ್ಪಿಗೆ ಎಲ್ಲ ಐತಾ ಅಥವಾ ನೀವೇ ಸ್ವತಃ ಏನು ಬೇಡ ಅಂದ್ಬಿಟ್ಟು ಬರ್ತಾ ಇರೋದ ಇಲ್ಲಿ? ಯಾರು ಅನ್ನೋದು ಗೊತ್ತಾಗ್ಲಿವಲ್ಲ. ಅಯ್ಯೋ ಸ್ವಾಮಿ, ಇದು ಯಾರು ನಿಂಗಯ್ಯನ ಯಾರು ಇದು ನೀವು ಮಾತಾಡ್ತಾ ಇರೋದು? ಹಂಗಾದ್ರೆ ಸರಿ, ನೀವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ? ಅಪ್ಪ, ನಾವು ಇಲ್ಲಿ ಬೆಂಗಳೂರಿನಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಮಗೇಶ ಅಂತ ಹೇಳ್ಬಿಟ್ಟು. ಇದು ಲಕ್ಷ್ಮಣ್ ಅವರು ನಿಮ್ಮ ನಂಬರ್ ಕೊಟ್ಟಿದ್ದು ನನಗೆ. ಲಕ್ಷ್ಮಣ ಪಳೈ ಕೆಲಸ ಮಾಡ್ತಾನಲ್ಲ? ಆಯಪ್ಪ, ಅದೇನೋ ಮಾಡ್ತಾನೆ ನನಗೆ ಗೊತ್ತಿಲ್ಲ. ಈ ಕೇರಳ ಕಡೆ ಎಲ್ಲ ಇವಾಗ ಹೆಂಗೆ ನಡೀತಾ ಇತ್ತಪ್ಪ ಅಂತ ಹೇಳಿದ್ರೆ, ಯಾರು ದೊಡ್ಡ ಮನೆಯವರು ಅಥವಾ ಯಾರು ಇಲ್ಲದೆ ಅನಾಥವಾಗಿ ಯಾವುದಾದ್ರೂ ಸತ್ತೋಗ್ಬಿಡ್ತಾರಲ್ಲ, ಅಂಥವ್ರು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಏನಂತಂದರೆ ಅಲ್ಲಿ ಅಳಕೆ ಅಂತ ಅಂದ್ಬಿಟ್ಟು ಅವ್ರ ಸಂಬಂಧಿಕರ ಥರ, ಅವ್ರ ನೆಂಟ್ರ ಥರ, ಎಲ್ಲರೂ ಫ್ರೆಂಡ್ಸ್ ಥರ ಹತ್ಬಿಟ್ಟು ಅವ್ರನ್ನ ಆರಾಮಾಗಿ ಕಳಿಸ್ಕೊಟ್ಬಿಟ್ಟು ಬರ್ತಾರೆ. ಅದನ್ನು ನೋಡ್ಕೊಂಡು ಈಗ ನಾವು ಇಲ್ಲಿ ಕರ್ನಾಟಕದಲ್ಲೂ ಒಂದು ಟೀಮ್ ಮಾಡೋಣ ಅಂತ ಹೇಳ್ಬಿಟ್ಟು, ಈಗ ತುಂಬ ಜನ ಈಗ ಯಾರೂ ಇಲ್ಲದೆ ಕೆಲವರು ಸತ್ತೋಗ್ಬಿಟ್ಟಿರ್ತಾರೆ ಅಥವಾ ಇದ್ದು ಯಾರೂ ಬರೋದಿಲ್ಲ. ಅಂಥ ಟೈಮಲ್ಲಿ ಅವರು ನಮ್ಮನ್ನು ಕರೆಸ್ದಾಗ ನಮ್ಮ ಟೀಮ್ನ ಇಷ್ಟು ದುಡ್ಡು ಅಂತ ನಾವು ಫಿಕ್ಸ್ ಮಾಡಿಬಿಟ್ಟು ನಾವು ಹೋಗೋದು. ನಾವು ಅವ್ರ ಸಂಬಂಧಿಕರ ಥರ, ಫ್ರೆಂಡ್ಸ್ ಥರ, ಅವ್ರ ರಿಲೇಷನ್ ಥರ ನಾವು ಹೋಗ್ಬಿಟ್ಟು ಅಲ್ಲಿ ಹತ್ಬಿಟ್ಟು ಅವ್ರನ್ನ ಆರಾಮಾಗಿ ಕಳಿಸ್ಕೊಟ್ಬಿಟ್ಟು ಬರಬೇಕು. ಏನಂದರೆ ಒಂದು ಟ್ರಯಲ್ ನೋಡೋಣ. ಇವಾಗ ನಾಳಿದ್ದು ಏನೋ ಒಂದು ಎಮರ್ಜೆನ್ಸಿ ಐತಂತೆ, ಇವತ್ತು ನಾಳೆನೂ ಹೋಗಂಗೆ ಅವರಂತೆ. ಪಾಪ ಅವ್ರ ಮನೆ ಕಡೆ ಯಾರೂ ಇಲ್ವಂತೆ. ನೀವು ಹೋಗ್ಬಿಟ್ಟು ಅವರ ಸೋದರ ಮಾವಂತರ ಹೋಗಿ ಬಾಡಿ ಹತ್ರ ಕೂತ್ಕೊಂಡು ಅಲ್ಬೇಕು. ಇಲ್ಲ ಬಿಡಿ ಸರ್, ಇಲ್ಲ ನಾವೇನು ಬರಲ್ಲ ಬಿಡಿ. ಬರೋಕ್ಕಿಲ್ಲ? ಬರಲ್ಲ ಅಂದ್ರೆ ಬಿಟ್ಬಿಡ್ತೀವ? ಹಲೋ ಹಲೋ, ಹೇಳಿ. ಯೋ ಸ್ವಾಮಿ, ಇವಾಗ ನೀನು ಬತ್ತಿಯೋ ಬರಲ್ವೋ ಅದನ್ನು ಸರಿಯಾಗಿ ಹೇಳ್ಬಿಟ್ಟು ನೀನು ಫೋನ್ ಕಟ್ ಮಾಡು, ಅದು ಬಿಟ್ಬಿಟ್ಟು ಪಟಾರ್ ಅಂತ ನೀನು ಫೋನ್ ಕಟ್ ಮಾಡಿದ್ರೆ ಎಲ್ಲಿಗೆ ಬರ್ಬೇಕು ಅಂತ ಹೇಳಿ ಬಿಡಿ ಸರ್. ಇವಾಗ ನನ್ಗೇನು ಎಲ್ಲೂ ಮಾತಾಡಿಲ್ಲ. ಇವಾಗ ಏನು ಅದಕ್ಕೆ ಬಂದ್ರೆ ಬರ್ತೀವಿ, ಬರ್ದ್ರೆ ಇಲ್ಲ ಸರ್. ಅದೆಷ್ಟೊಂದು ಫೋರ್ಸರ್ ಮಾಡ್ತಾ ಇದ್ದೀರಾ. ಏನು ಫೋರ್ಜ್ ಮಾಡ್ತಾ ಇದ್ದೀನಿ? ಬಂದ್ರೆ ಬರ್ತೀವಿ, ಬರಲ್ಲ ಅಂದ್ರೆ ಇಲ್ಲ. ಯೋ ಸ್ವಲ್ಪ ನಾನು ಏನು ಯಾವ ವಿಚಾರಕ್ಕೆ ಕೇಳ್ತಾ ಇದ್ದೀನಿ, ಸ್ವಲ್ಪ ನೀನು ಏನು ಬಂದ್ಬಿಟ್ಟು ಫಂಕ್ಷನ್ ಓಡಾಡು ಅಂತ ಕೇಳ್ತಾ ಇಲ್ಲ. ಯಾವ್ದು ಕಡೆ ನಾನು ಯಾವ್ದೋ ಬಿಸಿಲಿದ್ದೀನಿ ಬಿಡಿ. ನಮ್ಗೆ ಬಿಸಿಲಿದ್ದೀನಿ ಬಿಡಿ. ನೀನು ಏನು ಕೊಡದು ಕಟ್ಟೆ ಆಗ್ತೀನಿ ನನಗೆ ಎಲ್ಲ ಹೇಳವನೇ ಯಪ್ಪ ನನಗೆ. ಅಲ್ಲ, ಏನ್ ಕೇಳಿದ್ರಪ್ಪ ಇವರು? ಏನ್ ಬೇಕಾಗಿತ್ತು ಇವರು? ಇದು ನೀನು ಯಾರಮ್ಮ ಮಾತಾಡ್ತಾ ಇರೋದ? ಏನಾಗ ಯಾರನ್ನಾಗ್ಲಪ್ಪ, ಅವ್ರು ಏನಕ್ಕೆ ಯಾವತ್ತನ ನಿನ್ನ ಹತ್ರ ಮಾತಾಡಿದ್ರೆ ಏನಕ್ಕೆ ಬೇಕು ಇಂಥದ್ಕೆ ಅಂತ ಹೇಳೋದು ಅವ್ರಿಗೂ ಅರ್ಥ ಆಯ್ತದಪ್ಪ. ಅಯ್ಯೋ ದೇವ್ರೆ, ಇಷ್ಟೊತ್ತು ನಾನು ಹೇಳಿದ್ದು ಅಪ್ಪನಿಗೆ ಅರ್ಥನೇ ಆಗಿಲ್ವಾ?
ಅರ್ಥ ಆಗಿಲ್ಲ ಅದಕ್ಕೆ ಏನ್ ಕಪ್ಪ ಹೇಳು ಹೋಗ್ಲಿ ಅಷ್ಟೇ ಅರ್ಥ ಆಗಂಗ್ ಹೇಳು. ಅಯ್ಯೋ 5 ಕತ್ತೆ ವಯಸ್ಸಾಕೈತಿ ಆ ಅಪ್ಪನಿಗೆ. ಇಷ್ಟೊತ್ತು ನಾನು ಏನು ಬಾಯಿ ಬಡ್ಕೊಂಡು ಎಲ್ಲ ಇದು ಮಾಡಿದ್ದೀನಿ, ಆ ಅಪ್ಪನ ಏನೇನೋ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡ್ತಾನಲ್ಲ, ಬುದ್ಧಿ ಸರಿಗಿಲ್ವಾ ಆ ಅಪ್ಪನಕ್ಕೆ? ಅವ್ರ ಅಪ್ಪನ್ ಬುದ್ಧಿ ಚೆನ್ನಾಗದೆ, ನಿನಗ್ ಚೆನ್ನಾಗದ ಇಲ್ವಾ? ಹೇಳಕ್ ಏನಾಗದ್ ನಿನ್ಗೆ? ನಾವೇನಪ್ಪ ಅಂತ ಹೇಳಿದ್ರೆ ಈ ಅನಾಥವಾಗಿ ಸತ್ತೋಗ್ಬಿಟ್ಟಿರ್ತಾರಲ್ಲ ಅವ್ರಿಗೆ ಮತ್ತೆ ಈ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಮಕ್ಕಳೆಲ್ಲ ಹೋಗಿಬಿಟ್ಟು ದುಡ್ಡು ಮಾಡಿಬಿಟ್ಟು ಫಾರಿನ್ಗೆ ಹೋಗಿ ಇಡ್ತಾರೆ, ತಂದೆ ತಾಯಿಗಳು ಮಾತ್ರ ಇಲ್ಲಿ ಇರ್ತಾರೆ. ಅಂಥವ್ರು ಇಲ್ಲಿ ಏನಾದರೂ ಶಿವನ ಪಾದ ಸೇರ್ಕೊಂಡಾಗ ಪಾಪ ಅವ್ರಿಗೆ ಕಳಿಸ್ಕೊಡಕ್ಕೆ ಯಾರು ಇರೋದಿಲ್ಲ. ನಿಜನ ಸುಳ್ಳ? ನಿಜ ಹೇಳು. ಸೊ ಅಂಥವ್ರಿಗೆ ಏನಂತಂದರೆ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಥರ ಅವ್ರ ಮನೆಯವ್ರ ಥರ ಹೋಗ್ಬಿಟ್ಟು ಅವ್ರಿಗೆ ಮನಸ್ಸು ತುಂಬ ಹತ್ತುಬಿಟ್ಟು ಅವ್ರನ್ನ ಆರಾಮಾಗಿ ಖುಷಿಯಿಂದ ಕಳಿಸ್ಕೊಡ್ಬೇಕು. ಆಯ್ತಾಯ್ತು, ಇವ್ರು ಬರ್ಬೇಕಾ? ಆ ಥರ ಒಂದು ತಂಡ ಕಟ್ತಾ ಇದ್ದೀವಿ. ಅದಕ್ಕೇ ನೀವು ಏನಾದರೂ ಫ್ರೀ ಇದ್ರೆ ಅಳಕ್ಕೆ ಬರ್ತೀರಾ ಅಂತ ಕೇಳಿದೆ ಆ ಅಪ್ಪನಿಗೆ. ಅವರು ಫ್ರೀ ಇಲ್ಲ ಬಿಡಪ್ಪ, ಅವರು ಹುಷಾರಿಲ್ಲ. ನೀವೇನಾದ್ರು ಫ್ರೀ ಇದ್ದೀರಮ್ಮ? ನೀವೇನಾದ್ರು ಬರ್ತೀರಾ? ಇಲ್ಲಪ್ಪ, ನಾವು ಬರಕ್ ಆಗಲ್ಲ. ಅದಕ್ಕೆಲ್ಲ ನಮ್ ಕೈಲಿ ಆಗಿಲ್ಲ ಬರಕ್ಕೆ. ಮಂಡಿ ನೋವು, ನಾವ್ ಎದಳಕ್ ಆಗಲ್ಲ, ವಯಸ್ಸಾಗಲ್ಲ ನಮ್ಗೆ. ಇನ್ನೊಂದ್ಸರಿ ಮಾಡಕ್ ಹೋಗ್ಬೇಡ. ಇಲ್ಲ ಮಾಡೆ, ನನಗೇನು ಅದೇ ಕೆಲಸ ಅಲ್ಲ ಅಮ್ಮ. ನನಗೆ ನನ್ನ ಹತ್ರ ಈಗ ಸುಮಾರಾಗಿ ಅಳೋರು ಅವರೇ ನನ್ನ ಹತ್ರ, ನನ್ನ ಜೊತೆ. ಆದ್ರೆ ಈಗ ಬಾಯಿ ಬಡ್ಕೊಂಡು ಅಲ್ಬೇಕು ಅಂಥವ್ರು ಬೇಕು. ಯಾರು ಈ ಕಡೆ ಯಾರು ಇಲ್ಲ ಕಣಪ್ಪ, ಇದು ಹಳ್ಳಿ. ಆ ತರದವ್ರು ಯಾರು ಇಲ್ಲ. ಯಾರನ್ನ ಇದ್ರೆ ನೋಡ್ಕೊಳಪ್ಪ ಬೇರೆ ಕಡೆ. ಹಳ್ಳಿ ಕಡೆನೇ ಅಲ್ವಮ್ಮ ಆ ಥರ ಎಲ್ಲ ಅಳೋದು. ಸಿಟಿಲಿ ಯಾರು ಅಳೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಫೋಟೋ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಯಾರು ಇಲ್ಲಪ್ಪ, ಆ ಕಡೆ ಈ ತರ ತಿರುಗಿ ಮಾಡಕ್ ಹೋಗ್ಬೇಡ. ಅಳಕ್ಕೆ ಬರಲ್ವ ಇವ್ರಿಗೆ? ಇವ್ರುಗಳಕ್ಕೆ ಬರಲ್ಲ, ಇವ್ರು ಹಂಗ್ ಮುಂದಕ್ಕಿಂತ ಹೋದಾರಲ್ಲ ಇವ್ರು. ಅಲ್ಲ, ಯಾರಾದ್ರೂ ಹೋಗ್ಬಿಟ್ರೆ ಮನ್ಸಿಗೆ ದುಃಖ ಆದ್ರೆ ಏನ್ ಮಾಡ್ತಾನೆ ಅಪ್ಪ? ಹಂಗಂದ್ರೆ ಅದು ಅವ್ರ ಪಾಡವ್ರು ಏನೋ ಮಾಡ್ಕೊಂತಾರಪ್ಪ. ಈ ಕೆಲ್ಸದವ್ರಿಗೆ ನಮ್ಗ್ ಲಯಕ್ಕಿಲ್ಲ, ಬೇರೆ ಹೇಳ್ಕೊ. ಅರ್ಥ ಆಯ್ತಾ? 2 ಸರಿ ಹೇಳೋದು ಅದೇ ಮಾತಾ. ಸದ್ಯಕ್ಕೂ ನಂಬರ್ ಯಾರು ಕೊಟ್ಟಿದ್ದಾರೆ? ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಲಕ್ಷ್ಮಣ್, ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಸರ್ ಮಾದನಾಯಕನಹಳ್ಳಿಯಿಂದ. ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಮಾವ ಅವ್ರಿಗೆ ಕಳಿಸಿದ್ದೆ. ಈಗ ಅವ್ರಿಗೆ ಕಾಲ್ ಹಾಕ್ತೀರಾ ನಿಮ್ಮ ಮಾವನ್ಗೆ? ಸರಿ ಸರಿ ಸರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ ಮಮ್ಮ, ಫೋನ್ ಯಾಕೆ ಬಿಸಿ ಬರ್ತಾ ಇತ್ತು? ಅವ್ನು ಯಾರು ಮಾಡಿದ್ದ ಮಹೇಶ್ ಅಂತ ನಮ್ರಿ ಏನು ಲಕ್ಷ್ಮಣ ಕೊಟ್ಟ ಅಂತ ಹೇಳಿದ್ನಲ್ಲ, ಯಾರು ಆಶ್ರಮದವ್ರಂತೆ. ಏನಂತ ಈಗ ಆಶ್ರಮದವರು? ಆಶ್ರಮದಲ್ಲಿ ಈ ಮಕ್ಳುಗಳಿಗೆ, ಶ್ರೀಮಂತರುಗಳು ಮಕ್ಳುಗಳನ್ನ ತಗೊಂಡೋಗ್ಬಿಟ್ಟು ತಂದೆ ತಾಯಿ ಇಲ್ದಂಗ್ ತಗೊಂಡೋಗ್ಬಿಟ್ಟು ಅದ್ರೊಳಗೆ ಬಿಟ್ಟಿರ್ತಾರಂತೆ. ಸತ್ತೋದ್ಮೇಲೆ ತಗೊಂಡೋಗ ಸ್ವರ್ಗಕ್ಕೆ ಸೇರ್ಸಕ್ಕೆ ಬಡ್ಕೊಂಡು ಪಡ್ಕೊಂಡು ಇದು ನಮ್ದು ಅಂತ ಅನ್ನಂಗೆ ಹೋಗಿ ಬಡ್ಕೊಂಡು ಮಣ್ ಮಾಡ್ಬಿಟ್ಟು ಸ್ವರ್ಗಕ್ಕೆ ಸೇರ್ಸ್ಬಿಡ್ಬೇಕಂತೆ. ಅವ್ನ ಯಾರು ಲಕ್ಷ್ಮಣ ಕೊಟ್ಟ ಅಂತ ಹೇಳ್ದ ನಂಬರ. ನೀನೇನೋ ಕೊಟ್ಕಿಟ್ಟಿದ್ದ? ಇಲ್ಲಪ್ಪ, ನನಗೆ ಗೊತ್ತು. ನನ್ ಮಗ ಲಕ್ಷ್ಮಣ ಅಂತ ಹೇಳಿದ್ನಲ್ಲ, ಎಲ್ಲಿಂದ ಅಂತ ಕೇಳಿಲ್ವಾ? ನನ್ ಮಗ ಈಗ ನಿಮ್ ಅತ್ತೆ ಇತ್ತು ನಿಮ್ ಅತ್ತೆನೇ ಹೇಳ್ತು, ನಾವ್ ಅಂತವ್ರೆಲ್ಲ ಮಾಡೋದ್ರೆಲ್ಲ ಯಾರು ನಂಬರ್ ಕೊಟ್ರ ನಿನ್ಗೆ ಮಾನ ಮನೆಯಲ್ಲಿ ಇನ್ನೊಂದ್ಸತಿ ಮಾಡ್ಬೇಡಿ, ಕಂಪ್ಲೇಂಟ್ ಮಾಡ್ಬಿಡ್ತೀವಿ, ನಾವ್ ಬರಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಯಾರನ್ನ ಕರ್ಕೋಬೇಕು. ಯಾರು ಕೊಟ್ಟವ್ರು ಮೊಟ್ಟವ್ರು ಯಾರು ನಾವೇನ್ ಅದೇ ಕಲ್ಸ್ತವ್ರ ನಾವು ಅಂತ ಅಂದೆ. ಹೇಳದ್ಮೇಲೆ ಸುಮ್ನೆ ಮಾಡ್ಬೇಕಾನೆ 4 ಸತಿ ಮಾಡ್ತಾನೆ. ನಿಮ್ ಅತ್ತೇನೆ ಅವ್ನು ಕೇಳು. 1 ಸತಿ ಚಂದ, 2 ಸತಿ ಚಂದ. ಇಲ್ಲ ಕಣ್ರಿ, ಹಂಗೆ ಹಿಂಗೆ ಕೊಡ್ಕೋಬೇಕು, ಮಾಡ್ಬೇಕು, ಸ್ವರ್ಗಕ್ಕೆ ಸೇರ್ತಾನ ಬಂದ್ರಿ ಅಂತ ಅಂದ್ರೆ ನಾವ್ ಯಾರು ಅಂತವ್ರ ನಾವು. 2 ನಿಮಿಷ ಹಂಗೆ ಬಾಯ್ ಬಡ್ಕೊಳತ್ತಾನೆ ನೀವು ಲವ ಲವ ಅಂತ. ಯಾರು ನೀವೇ? ನಾವ್ ಕೊಡ್ಕೋಬೇಕಾಯ್ತಾ? ಇಟ್ಬಿಡು, ಅವನೇ ನೋಡಕ್ಕಾಗದೆ ಕೇಳಕ್ಕಾಗದೆ. ನಾವ್ ಯಾಕೆ ಅಂತ ಕೇಳಿಲ್ಲ ನಮ್ಗೆ ಹೋಗ್ತು. ಅಯ್ಯ, ನಾವೇನು ಓದ್ತಾರಲ್ಲ ಮಾಡ್ದವ್ರಲ್ಲ ಕಡೆ ನಮ್ಮ ಅಪ್ಪರ ನಾವು ತಪ್ಪಿಲ್ಲ, ನಾವು ಒಳ್ಳೆ ಇಲ್ಲ. ಅಯ್ಯೋ ಅಪ್ಪ, ರಾಮನಗರದ ಬಂಡೆನೆ ಹಂಗಾರೆ ನೀವು. ಲಕ್ಷ್ಮಣ, ಅವ್ರು ಯಾರವ್ರು ಮಾತಾಡ್ತಾ ಇರೋರು? ಹಲೋ ಮಾಮ, ಹಾ, ನಿನ್ಗೆ ಬಕ್ರಾ ಮಾಡಕ್ಕೆ ನಾನೇ ನಂಬರ್ ಕೊಟ್ಟಿದ್ದೆ. ಯಾರಿಗೆ? ನನ್ಗ? ನಾನೇನಂತೇನು ಇದ ಬಕ್ರ ಆಗಲ್ಲ ಈಗ. ಆತರನಾ? ನಿಂಗಯ್ಯವ್ರೆ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಅವಾಗಲೇ ಮಗೇಶ್ ಅಂತ ಮಾತಾಡಿದ್ ನಾನೇ ನಿಮ್ ಜೊತೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೇಳಿ ಹೇಳಿ. ಬರ್ತೀರಾ ಹೇಳಕ್ಕೆ ಇವಾಗ? ನನಗೆ ಒಂಥರ ಹುಚ್ಚತ್ತಂಗ ಆಗ್ಬಿಡ್ತು.
ಸಖತ್ತಾಗಿರೋ ಈ ಒಂದು ಎಪಿಸೋಡ್ನ ಇವತ್ತಿಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಆಗಿ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕುಣಿಗಲ್. RJ Sunil Prank Calls.